ಧರ್ಮಸ್ಥಳದ ಎಫ್ಬಿ ಪೇಜ್ನಲ್ಲಿ ಶಿವರುದ್ರ ತಾಂಡವದ ಪೋಸ್ಟ್ ಹಾಕಲಾಗಿದೆ. ಅಸಲಿ ಶಿವರುದ್ರ ತಾಂಡವ ಈಗ ಶುರು ಅನ್ನೋದು ಇದರ ಅರ್ಥ. ಬೇಕು ಅಂದವರು ಹಾಗೆ ಅರ್ಥೈಸ್ಕೊಂಡ್ರೆ ತಪ್ಪೇನಾಗಲ್ಲ ಅಂತ ಅನ್ಸುತ್ತೆ. ಶಿವರುದ್ರ ತಾಂಡವದ ಫೋಟೋವನ್ನು ಪೋಸ್ಟ್ ಮಾಡಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಅಧಿಕೃತ ಪೇಜ್ನಲ್ಲಿ ಈ ಶಿವರುದ್ರ ತಾಂಡವದ ಪೋಸ್ಟ್ ಹಾಕಿರೋದು ಸ್ಕ್ರೀನ್ ಮೇಲೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಅದನ್ನು ಎಡಿಟ್ ಮಾಡಿ ಹಾಕಲಾಗಿದೆ ಅಂತ. ಸೌಜನ್ಯ ನ್ಯಾಯಪರ ಹೋರಾಟದ ಅಗ್ರಗಣ್ಯ ನಾಯಕರಾದಂತಹ ಮತ್ತು ನ್ಯಾಯದ ಭಗೀರಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಹೇಳಿ ಸರ್. ಅಲ್ಲ, ನಾನು ಅದೇ ಹೇಳಿದ್ದೇನೆ, ಕೋರ್ಟ್ ಹೊರಗಡೆ ಹೇಳಿದ್ದೇನೆ. ಇಲ್ಲಿ ಅವರು ಓಕೆ ಅಂತ ಹೇಳಿದ್ರು. ಬನ್ನಿ, ಅಲ್ಲ ಹೊರಗಡೆ ಹೋಗಿ ಬನ್ನಿ, ಲೆಟರ್ಸ್ ಹೊರಗಡೆ ಬನ್ನಿ. ಅಲ್ಲ, ನಮ್ಗೇನಂದ್ರೆ ಅದಕ್ಕೊಂದು ಸೆಕ್ಷನ್ ಹಾಕೊಂಡು ಮತ್ತೆ ಈಗ ಒಂದು ನಾನ್ ವೇಲೆಬಲ್ ಹಾಕಿರ್ತಾರೆ. ರೋಡ್ ಬಿಟ್ಬಿಡಿ, ಅಡ್ವೊಕೇಟ್ ಹೋಗ್ತಿರ್ತಾರೆ, ಜಾಗ ಬಿಟ್ಟು. ಇವತ್ತು ಉಡುಪಿಯ ಈ ನ್ಯಾಯಾಲಯದಲ್ಲಿ ನಮ್ಮೆಲ್ಲರ ನ್ಯಾಯದ ಭಗೀರಥ ನಿರಂತರವಾಗಿ 13 ವರ್ಷದಿಂದ ಸೌಜನ್ಯ ಮತ್ತು ಧರ್ಮಸ್ಥಳದ ಪ್ರದೇಶದಲ್ಲಿ ನಿರಂತರವಾಗಿ ನಡೆದಂಥ ಅತ್ಯಾಚಾರ ಕೊಲೆಗಳ ವಿರುದ್ಧ 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ. ಇದು ಹೋರಾಟದ ಒಂದು ಶಕ್ತಿಯನ್ನು ಹೆಚ್ಚಿದೆ ಮತ್ತು ಇದಕ್ಕೆ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಕೀಲ ಬಾಂಧವರು ಯಾರಿದ್ದಾರೆ, ವಕೀಲ ಸಹೋದರರು, ಅಡ್ವೊಕೇಟ್ಸ್ ಯಾರಿದ್ದಾರೆ, ನ್ಯಾಯವಾದಿಗಳು, ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಅಭಿಮಾನಿ ಬಳಗದ ಪರವಾಗಿ, ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ, ಇಡೀ ನ್ಯಾಯವಾದಿಗಳು ಏನು ಒಂದು ಬಂಡೆಯಂತೆ ಬೆಂಬಲಕ್ಕೆ ನಿಂತ್ಕೊಂಡ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಜಾಮೀನು ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟಣ್ಣವರು ಪ್ರತಿಕ್ರಿಯಿಸ್ತಾ ಇದ್ರು. ಇಷ್ಟು ವರ್ಷಗಳ ಹೋರಾಟ ಮಾಡಿಕೊಂಡು ಬಂದಂತಹ ಅವರು ವ್ಯಾಖ್ಯಾನಿಸಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಭಗೀರಥ ಅಂತ. ಭಗೀರಥ ಪ್ರಯತ್ನ ಮಾಡಿದರು, ನ್ಯಾಯಕ್ಕಾಗಿ ಅಂಥ ಹೋರಾಟ ಮಾಡಿದ್ದಾರೆ ಅವರು ಇದುವರೆಗೆ ಅಂತ ಗಿರೀಶ್ ಮಟ್ಟಣ್ಣವರ ವ್ಯಾಖ್ಯಾನ. ಇದೊಂದು ಕೇಸಲ್ಲಿ ಜಾಮೀನು ಸಿಕ್ಕಿದೆ ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ. ಅದೇ ಗ್ಯಾಂಗ್ನಲ್ಲಿ ಗುರುತಿಸ್ಕೊಂಡಿರುವಂಥ ಗಿರೀಶ್ ಮಟ್ಟಣ್ಣವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತಾ ಇದ್ರು. ಜಾಮೀನು ಸಿಗುವಂಥ ವಿಶ್ವಾಸ ಇತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.